ಸ್ನ್ಯಾಪ್ಚಾಟ್ ಸ್ನೇಹ ನಗ್ನ ಫೋಟೋ ಬಳಸಿ ಬ್ಲಾಕ್ ಮೇಲ್. ವಿವಾಹಿತ ಮಹಿಳೆಯಿಂದ 571 ಗ್ರಾಂ ಚಿನ್ನ, 25 ಲಕ್ಷ ಹಣ ಕನ್ನ. ಮಹಿಳೆಯರೇ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರನ್ನಾದ್ರೂ ಪರಿಚಯ ಮಾಡಿಕೊಳ್ಳುವ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳಿ ಪರಿಚಯ ಮಾಡಿಕೊಂಡ್ರೆ ನಿಮಗೆ ಕಂಟಕ ಫಿಕ್ಸು. ಮೊದಲು ಕ್ಲೋಸ್ ಆಗ್ತಾರೆ, ನಂತರ ತಮ್ಮ ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಒಬ್ಬ ವ್ಯಕ್ತಿ ಸುಮಾರು 1.5 ವರ್ಷದ ಹಿಂದೆ ಸ್ನ್ಯಾಪ್ಚಾಟ್ನಿಂದ ಪರಿಚಯ ಮಾಡಿಕೊಂಡು ಮಹಿಳೆಯೊಂದಿಗೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಂತೆ. ನಂಬರ್ ಎಕ್ಸ್ಚೇಂಜ್ ಆದ ನಂತರ ಇವರ ಸ್ನೇಹ ಮತ್ತಷ್ಟು ಕ್ಲೋಸ್ ಆಗಿದೆ. ಡೈಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡುವಷ್ಟು ಸಲುಗೆಯನ್ನು ಅವರು ಬೆಳೆಸಿಕೊಂಡಿದ್ರು. ವಂಚನೆಗೆ ಇಬ್ಬರಿಂದ ನಡೆದಿತ್ತು ಮಾಸ್ಟರ್ ಪ್ಲಾನ್. ಕೆಆರ್ಪುರಂ ಪೊಲೀಸರಿಂದ ಆರೋಪಿಗಳ ಬಂಧನ. ಇನ್ನು ಇದನ್ನೇ ದುರುಪಯೋಗ ಪಡೆದುಕೊಂಡ ಆರೋಪಿ ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾ ಇರ್ತಾನೆ. ನಂತರ ಮಹಿಳೆ ವಿಡಿಯೋ ಮತ್ತು ಫೋಟೋ ಮುಂದಿಟ್ಟು ಬೆದರಿಕೆಯನ್ನ ಹಾಕಲು ಮತ್ತೊಬ್ಬನ ಸಹಾಯವನ್ನ ಪಡೆದು ಮಹಿಳೆಗೆ ಬೆದರಿಕೆ ಹಾಕಲು ನಿರ್ಧಾರವನ್ನು ಮಾಡ್ತಾನೆ. ಆರೋಪಿ ಮಹಿಳೆಗೆ ವಿಡಿಯೋವನ್ನ ನಿನ್ನ ಗಂಡನಿಗೆ ಮತ್ತು ಫ್ಯಾಮಿಲಿಗೆ ತೋರಿಸ್ತೀನಿ, ಹಾಗೂ ಈ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಹೆದರಿಸ್ತಾರೆ. ಹಂಗೇನಾದ್ರೂ ಮಾಡಬಾರ್ದು ಅಂತಂದ್ರೆ ಹಣ ಕೊಡಬೇಕು ಅಂತ ಹಣ ವಸೂಲಿ ಮಾಡ್ತಾನೆ. ಇನ್ನು ಆರೋಪಿಗಳು ಮಹಿಳೆಯನ್ನ ಬೆದರಿಸಿ ಸುಮಾರು 571 ಗ್ರಾಂ ಚಿನ್ನ ಹಾಗೂ 25 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾರೆ. ಇನ್ನು ಮುಂದುವರೆದಂತೆ ಯಾವಾಗ ಆರೋಪಿ ಹಣ ಕೇಳೋದು, ಬೆದರಿಕೆ ಹಾಕೋದು ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಆಗ ಮಹಿಳೆ ನಡೆದ ಎಲ್ಲಾ ವಿಚಾರವನ್ನ ಗಂಡನ ಗಮನಕ್ಕೆ ತರ್ತಾಳೆ. ಆಕೆ ಗಂಡನ ಹತ್ತಿರ ಹೋಗಿ ಹೇಳಿದಾಗ ಗಂಡ ಕೆಆರ್ಪುರಂ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಲು ಮುಂದಾಗ್ತಾರೆ. ಇನ್ನು ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿಗಳು ಆಂಧ್ರಪ್ರದೇಶದ ಮೂಲದ ಚಿನ್ನೂರು ಮಹೇಶ್ ಹಾಗೂ ವನೂರು ಸ್ವಾಮಿ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಅವರ ಬಳಿ ಇದ್ದಂತಹ 571 ಗ್ರಾಂ ಚಿನ್ನ ಹಾಗೂ 25 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದು ಪೊಲೀಸರು ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.